ಶರಣ ಬಂಧುಗಳೇ, ಶರಣರ ಸಾಹಿತ್ಯ ಬೇವಸವಿದಂತೆ. ಅದರಕ್ಕೆ ಕಹಿಯದ, ಉದರಕ್ಕೆ ಸಿಹಿಯದ. ಯಾವುದು ನಾಲಿಗೆಗೆ ತುಟಿಗೆ ಸಿಹಿ ಇರ್ತದೆ, ಅದು ಹೊಟ್ಟೆಗೆ ಅಪಾಯ ಮಾಡ್ತದೆ. ಮಿರ್ಚಿ ಮಂಡಕ್ಕಿ ನಾಲಿಗೆಗೆ ಭಾಳ ಚಲೋ ಯಜಮಾನ್ರೆ, ಅದರ ಹೊಟ್ಟೆಗೆ ಬರೋಬರಲ್ಲ. ಬೇವು ಯಾರು ವಾರದಲ್ಲಿ ಒಮ್ಮೆಯಾದರೂ ಬೇವಿನ ರಸ ತಗೊಳಕ್ಕೆ ಶುರು ಮಾಡಿದ್ರಿ ಅಂದ್ರೆ ನಿಮ್ಮ ಒಳಗಿರ್ತಕ್ಕಂಥ ರೋಗಗಳಿಲ್ಲ ಆಗ್ತಾವೆ. ನಿಮ್ಮ ಅಜ್ಜ ನಮ್ಮ ಅಜ್ಜ ಗಜಗಂತ ತಿಂತಿದ್ದು ಗೊತ್ತಿರಬೇಕು. ಗಜಗಂತೇಳಿ ಕೈ ಇರ್ತಿತ್ತದು, ಭಾಳ ಕೆಟ್ಟ ಬಳ್ಳ್ಯಾಗ ಬೆಳೀತಿತ್ತದು. ಸೀಗ ಜಾಲಿಕಾಯಿ ಅಂತಿತ್ತು ಆಯುರ್ವೇದದೊಳಗೊಂದು. ಸೀಗ ಜಾಲಿಕಾಯಿ, ಈ ಜಾಲಿ ಬೇರೆ ಆ ಜಾಲಿ ಬೇರೆ. ಒಂದು ಸ್ವಲ್ಪ ಹಿಂಗೆ ನಾಲ್ಗೆ ಮ್ಯಾಗ ಇಟ್ಕೊಂಡು ಬಿಟ್ಟರೆ BP ಶುಗರ್ ಇರ್ತಿರಲಿಲ್ಲ ಅವಾಗ. ಮತ್ತು ಅವೆಲ್ಲಿದಾವ್ರಿ ಅಂತ ಇವಾಗ ನನ್ನ ಕೇಳಿದ್ರಿ ಅಂದರೆ ಅವು ನಿಮ್ಮ ಮ್ಯಾಲೆ ಕೋಪ ಮಾಡ್ಕೊಂಡು ಅವು ಬೆಳಿಲಾರ್ದಂಗೆ ಆಗಿಬಿಟ್ಟವು. ಶರಣರು ನೇರವಾಗಿ ಹೊರಗಡೆ ಇದ್ದವರೆಲ್ಲ ಒಳಗಡೆ ಬರ್ಬೋದು, ಚೆನ್ನಾಗಿರ್ತದೆ, ಒಳಗಡೆ ಬಂದು ಕೂತ್ಕೊಳ್ಳಿ. ಜಾಗಿರ್ಲಾರ್ದವರು ಸ್ವಲ್ಪ ಇಲ್ಲೇ ಶರಣ ಬಂಧುಗಳ ಜನ ಕಡಿಮೆ ಇದ್ದಾರೆ ಅಂದರೆ ಇಲ್ಲಿ ನಡು ಕುರ್ಚಿ ಖಾಲಿ ಬಿಟ್ಟಾರೆ, ಇಲ್ಲಿ ಬಂದು ಕೂತ್ಕೋಬೋದು. ಮಕ್ಕಳಿದ್ದವರು ನನ್ನ ಮುಂದ್ಗಡೆ ಕೂತ್ಕೋಬೋದು. ಇವತ್ತೊಂದು 15-20 ನಿಮಿಷ ತಡ ಆಗ್ತದೆ. ಯಾವುದು ನಿನ್ನನ್ನು ಹೊಗಳ್ತಾರೆ, ಯಾರು ನಿನ್ನನ್ನು ಹಾರ ತುರಾಯಿ ಹಾಕ್ತಾರೆ, ಅವ್ರನ್ನ ಹೆಚ್ಚು ನಂಬೋಕ್ಕಿಂತ ನಿನ್ನ ಬೈಯವ್ರನ್ನ ಹೆಚ್ಚು ನಂಬ್ರಂತಾರೆ. ಬೈದವರೆನ್ನ ಬಂಧುಗಳೆಂಬೆ ಅಂತ ಹೇಳ್ತಾರಪ್ಪ ಅವರು. ಏನ್ರಿ, ಬೈದು ಹೇಳಾವ ಬುದ್ಧಿಗಾಗಿ ಅಂತೊಂದು ಗಾದೆ ಅದ. ಅದಕ್ಕೆ ಶರಣರಂತಾರೆ, ನಿಂದಿಸುವವನೊಬ್ಬ ವಂದಿಸುವವನೊಬ್ಬ ನಮ್ಮ ಪರಮ ಶಿವಯೋಗಿಯ ಬಂಧುಗಳಯ್ಯ. ನಿಂದಿಸುವವನು ನನ್ನ ಪಾಪವನ್ನು ಕೊಂಡು ಒಯ್ದ, ಸ್ತುತಿಸುವವನು ಎನ್ನ ಪುಣ್ಯವನ್ನೇ ಕೊಂಡು ಒಯ್ದ. ಉಬ್ಬದಿರು ಸುಖದಲ್ಲಿ ಕುಗ್ಗದಿರು ದುಃಖದಲ್ಲಿ. ಬಹಳ ನಿನ್ನನ್ನು ಹೊಗಳಿ ಹೊಣ್ಣ ಶೂಲದ ಲಿಕ್ಕದರಯ್ಯ ಅಂದ್ರೆ ಬಸವಣ್ಣವರು. ಬಹಳ ಮುಂಜಾನೆ ಎದ್ದು ನಿಮಗೆ ನಮಸ್ಕಾರ ಮಾಡೋದು ಶುರುವಾತಂದ್ರೆ ಬಿತ್ತ ಚಾಕ್ ಟೊಪಿಗೆ ಎದ್ದು ತಿಳ್ಕೊಬೇಕು ನೀವು. ನಿಮ್ಮ ಕಡೆ ಎಲ್ಲ ನಾ ಹೇಳೋದು, ನೀವು ಎಲ್ಲರೂ ಭಾಳ ಚಲೋ ಅದಿರಿ. ವಂದನೆಗೆ ಹಡಪದಪ್ಪನ ಹೇಳ್ತಾನೆ, ವಂದನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಬೇಡ ಅಂತ ಹೇಳ್ತಾನೆ. ಶರಣರು ಮನೆ ನೋಡಾ ಬಡವರು, ಮನ ನೋಡಾ ಘನ ಸಂಪನ್ನರು. ನಮ್ಮ ಶರಣರ ಹತ್ತರ ಸಂಪತ್ತಿರ್ಲಿಕ್ಕಿಲ್ಲ. ಕನಕದಾಸನ ಹತ್ತರ ನೋಡ್ರಿ, ಕನಕದಾಸ, ಕನಕಂದ್ರೆ ಏನು? ಹಿಂಗೆ ಓದಿದ್ರು ಕನಕ, ರಿವರ್ಸ್ ಓದಿದ್ರು ಕನಕ. ಕಾಯ ವಾಚ ಮನಸ ತ್ರಿಕರ್ಣ ಶುದ್ಧವಾದದ್ದು. ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿಯೂ ಒಂದೇ ಆಗಿರೋದು. ವರ್ತಮಾನ ಭೂತ ಭವಿಷ್ಯತ್ತಿನಲ್ಲಿ ಒಂದೇ ಥರ ಆಗಿರೋದು. ಉರಿ ಬಂದಾಗ ಸಿರಿ ಬಂದಾಗ ಭಿನ್ನ ಆಗದ ಸ್ಥಿತಿ ಒಳಗೆ ಇರೋದದು. ಎರಡೂ ಒಂದೇ ಥರ ಆಗಿರಬೇಕು. ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು ಅಂತ ಹೇಳ್ತಾರೆ ಮಡಿವಾಳ ಮಾಚಿ ತಂದೆ. ಸುಖ 1 ಕೋಟಿ ಬಂದರೂ ಬಸವಣ್ಣನ ನೆನೆಯೋದು, ದುಃಖ 1 ಕೋಟಿ ಬಂದರೂ ಬಸವಣ್ಣನ ನೆನೆಯೋದು. ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಭಾಳ ಚಲೋ ಸಾಲ ಹೇಳ್ತಾರೆ. ಇದಕ್ಕೆ ಹೇಳಿದೆ ನಾನು ನಿನ್ನೆ. ಏನು ಮಾಡೋದು, ಸಮಯ ಭಾಳ ಕಡಿಮೆ ಅದ. ಮಾಜನ್ ಶೆಟ್ಟರು ಜಾಸ್ತಿ ಮಾಡಬೇಡ್ರಿ, ನಮಗೆ 5 ದಿವಸ ಸಾಕ್ರಿ ಅಂತಂದುಬಿಟ್ರು.
ಶರಣರ ಅರ್ಥ ಆಗುತ್ತೆ ನಾ ಹೇಳೋದು. ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಸುಖ ಬಂದಡೆ ನಿನ್ನನೆ ಹಾಡಿ ಹರಸುವೆನಯ್ಯ, ದುಃಖ ಬಂದಡೆ ನಿಮ್ಮನೆ ಕೋಪಿಸಿ ಬೈವೆನಯ್ಯ, ಅದೇನು ಕಾರಣವೆಂದಡೆ ಸುಖ ದುಃಖಕ್ಕೆ ನೀವೇ ಆಧಾರವಾದ ಕಾರಣ, ನಿಮ್ಮನೆ ಹಾಡುವೆನಯ್ಯ, ನಿಮ್ಮನೆ ಹೊಗಳುವೆನಯ್ಯ, ನಿಮ್ಮ ಮುಂದೆ ಎನ್ನ ಕಡು ದುಃಖವ ಈಡಾಡುವೆನಯ್ಯ. ಸುಖ ಬಂದರೂ ದುಃಖ ಬಂದರೂ ಅವೆರಡೂ ನಿನ್ನ ಕೊಡುಗೆ. ಚಲೋ ಮಗ ಹುಟ್ಟ್ಯಾನ, ಪ್ರಕೃತಿಯ ಕೊಡುಗೆ. ಅದ ಮಗ ರಿವರ್ಸ್ ಮಾತಾಡಕತ್ಯಾನ, ಅದು ಅವಂದ ಕೊಡುಗೆ. ಒಂದು ಮನೆಯಾಗ ಒಬ್ಬ ಹುಡುಗ ಅಲ್ಪಜ್ಞ ಅದಾನ, ಸ್ವಲ್ಪ ಬ್ರೈನ್ ಬೆಳೆದಿಲ್ಲ, ಅದು ಅವಂದ ಪ್ರಸಾದ. ಒಬ್ಬ ಬಹಳ ಬುದ್ಧಿವಂತದಾನ, ಅದು ಅವಂದ ಪ್ರಸಾದ. ಸುಖ ಬಂದಡೆ ಹಾಡಿ ಹರಿಸ್ತೀವಿ, ದುಃಖ ಬಂದ್ರೆ ಕೋಪಿಸಿ ಬೈತೀವಿ. ಅಲ್ಲೇ ಶುರುವಾದದ್ದು ನಮ್ಗೆ ತಾರತಮ್ಯ. ನೋವಾಗ್ತದವಾಗ ಏನ್ರಿ, ನೋವಾಗ್ತದೆ. ಎರಡನ್ನ ಸಮಾನವಾಗಿ ಕಾಣುವ ಆ ಸ್ಥಿತಪ್ರಜ್ಞೆ ಅನ್ನೋದು ಬರಬೇಕು ಮನುಷ್ಯನಿಗೆ. ಸ್ಥಿತಪ್ರಜ್ಞೆ ಎರಡೂ ಒಂದ. ಈಗ ನೋಡಿ, ಬಿಸ್ಮಿಲ್ಲಾ ಖಾನ್ ಶೆಹನಾಯಿ ಓದ್ತಿದ್ರು. ಶೆಹನಾಯಿ, ಬಿಸ್ಮಿಲ್ಲಾ ಖಾನ್ ಅವರು ಶೆಹನಾಯಿಯನ್ನು ಕೆಂಪು ಕೋಟೆಯ ಮುಂದೆ ವರ್ಷದಲ್ಲಿ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ 2 ಸಲ ಓದ್ತಿದ್ರು. ಇರುತನ ಓದಿದರು. ಎಷ್ಟು ಚಲೋ ಓದಿದ್ರಂದ್ರೆ, ಕೆಂಪು ಕೋಟೆಗೆ ರಂಗೇರಿತ್ತು, ಮತ್ತೆ ಕೆಂಪಾಗಿತ್ತಂತ, ಅಷ್ಟು ಚಂದ ಓದಿದ್ರಂತ. ಅದರ ಬಾಜು ಒಬ್ಬ ಶ್ರುತಿ ಬಾಯಾಗಿಟ್ಕೊಂಡು ಉದ್ದನೊಂದು ಕೊಳವಿ ಊದ್ತಿರ್ತಾನೆ, ಗಲ್ಲ ಉಬ್ಬಿಷ, ಕೇಳಿರಿಲ್ಲ, ಊದ್ತಿರ್ತಾನೆ. ಬಿಸ್ಮಿಲ್ಲಾ ಖಾನ್ ಓದುವ ಅನಾದಿಯಿಂದ ಬಂದ ಸನಾದಿಯ ಮೇಲೆ ಕೈ ಬೆರಳು ಹಿಂಗ ಮ್ಯಾಲ ಕೆಳಗ ಆದರೂ ಶೆಹನಾಯಿಯ ಶ್ರುತಿ ಹಿಡಿದಿರ್ತಕ್ಕಂಥವ ಒಂದ ಸ್ವರ ಇರ್ತದೆ. ಇವು ಕರೆದರು ಕೇಳದೆ ಅಂತ ಬಾರಿಸಿದ್ರು ನೋಡಿ, ಒಂದ ಶ್ರುತಿ ಇರ್ತದೆ. ಅದು ಏನು ಹೇಳಿಕೊಡ್ತದೆ? ಶ್ರುತಿ ಎಷ್ಟು ಮ್ಯಾಲ ಕೆಳಗ ಸನಾದಿ ಹೋಗಿ ಬಂದರೂ ನಿನ್ನ ಶ್ರುತಿ ಒಂದೇ ಇರಬೇಕಂತ. ಬಹಳ ದೊಡ್ಡ ನೌಕರಿ ಸಿಕ್ಕಾಗ ಶ್ರುತಿ ಬದಲಾಗಬಾರ್ದು, ಮ್ಯಾಲ ಹೋಗಬಾರ್ದದ. ರಿಟೈರ್ಡ್ ಆಗಿಂದ ಆಗಬಾರ್ದು. ಪೇಮೆಂಟ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ, ಟ್ರಾನ್ಸ್ಫರ್ ಆಗಲಿ ಹಂಗೆ ಇರಲಿ, ಕಾರ್ ತಗೊಳ್ಳಿ ಕಾರ್ ಇರದೇ ಇರಲಿ, ಮನಿ ಕಟ್ಟಲಿ ಕಟ್ಟದೇ ಇರಲಿ, ನಿನ್ನ ಶ್ರುತಿ ಸುಖ ದುಃಖ ಸಮಾನಾಂತರವಾಗಿ ಶರಣರು ಕಂಡರು. ಅವರಿಗೆ ನಿಮ್ಮ ಹಾಗ ದೊಡ್ಡ ದೊಡ್ಡ ಮನೆಗಳಿರಲಿಲ್ಲ, ದೊಡ್ಡ ದೊಡ್ಡ ಮನಸ್ಸು ಇತ್ತು. ಹಸಿದವರಿಗೆ ಅನ್ನ ನೀಡಿದರು, ನೊಂದವರಿಗೆ ಸಾಂತ್ವನ ನೀಡಿದರು, ದುಃಖಿತರ ಕಣ್ಣೀರನ್ನು ಒರೆಸಿದರು, ಬಿದ್ದವರನ್ನು ಎತ್ತಿದರು, ಸರ್ವರನ್ನೂ ಸಮಾನರು ಅಂತ ಭಾವಿಸಿಕೊಂಡರು. ದುಡಿದುದರಲ್ಲಿಯೇ ಎಲ್ಲರಿಗೂ ಹಂಚಿದರು. ಪ್ರೀತಿಯಿಂದ ಅನುಭವ ಮಂಟಪ ಕಟ್ಟಿದರು. ಅನುಭವ ಮಂಟಪ ಕಟ್ಟಿರೋದನ್ನು, ಸಮಾನತೆಯನ್ನು ತಂದುಕೊಟ್ಟ ಕಲ್ಯಾಣವನ್ನು ನೋಡದ ಕೊಂಡಿ ಮಂಚಣ್ಣನ ಕಾರಸ್ಥಾನಕ್ಕೆ ಕಲ್ಯಾಣದ ಬೆಳಕು ಎಲ್ಲ ಕಡೆ ಕಾಣಲಿಲ್ಲ. ಆನಂತರ ಬಂದ ತೋಂಟದ ಎಡೆಯೂರ ಸಿದ್ಧಲಿಂಗೇಶ್ವರರು 101 ವಿರಕ್ತರು, ಸಂತೆಕೆಲ್ಲೂರಿನ ಘನಮಠ ಶಿವಯೋಗಿಗಳು, ಚಿತ್ತರಗಿಯ ವಿಜಯ ಮಹಂತ ಶಿವಯೋಗಿಗಳು, ಹರಡೇಕರ್ ಮಂಜಪ್ಪನವರು, ಉತ್ತಂಗಿ ಚೆನ್ನಪ್ಪನವರು, ಪಗು ಹಳಕಟ್ಟಿಯವರು, ಅಥನಿ ಮುರುಘೇಂದ್ರ ಶಿವಯೋಗಿಗಳು, ಇವರ ಎಲ್ಲರ ಶ್ರಮದ ಫಲವಾಗಿ ಬಸವನ ಬೆಳಕು ಇಂದು ಪ್ರಕಾಶಿಸುತ್ತಿದೆ. ಭಾರತವೇ ಪ್ರಕಾಶಿಸುತ್ತಿದೆ,
ವಚನಗಳ ತಳಹದಿಯ ಮೇಲೆ. ಅಂಬೇಡ್ಕರ್ ಅವರು ಹೇಳ್ತಿದ್ರು, ಕರ್ನಾಟಕದವರು ನೀವೆಲ್ಲರೂ ಬಸವಣ್ಣನವರನ್ನು ಕಟ್ಟಿ ಹಾಕಿರಿ, ಬಿಟ್ಟು ನೋಡ್ರಿ ಅಂತಿದ್ರು. ಯಾವಾಗಲೂ ಮಹಾತ್ಮರು ಒಂದು ಕುಲಕ್ಕೆ ಒಂದು ಮತಕ್ಕೆ ಸಂಬಂಧಪಟ್ಟವರಲ್ಲ, ಅವರು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ಮಹಾಪುರುಷರು. ಇವತ್ತೊಂದು 3 ಮಾತು ನೆನಪಿಟ್ಟುಕೊಳ್ಳಿ. 3 ಮಾತು. ಅಧಿಕಾರ, ಅಂತಸ್ತು, ಆಯುಷ್ಯ ಶಾಶ್ವತವಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಅಧಿಕಾರ, ಅಂತಸ್ತು, ಆಯುಷ್ಯ ಶಾಶ್ವತವಲ್ಲ. ಇವತ್ತು ಅಧಿಕಾರ ಇರ್ತದೆ, ನಾಳೆ ಇರಲಿಕ್ಕಿಲ್ಲ. ನನಗಿಲ್ಲೊಂದು ಕುರ್ಚಿ ಹಾಕ್ಯಾರ, ನಾಳೆ ಕುರ್ಚಿ ಇರಲಿಕ್ಕಿಲ್ಲ. ಅಂತಸ್ತು, ನಾನೇ ಕಟ್ಟಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು. ದೇವನ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟನ್ನು ಕೊಟ್ಟಿಹುದಾತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಬ್ಯಾಡೇನು. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದರು ಕನಕದಾಸರು, ಮಾಡಿದ ಉಪಕಾರವನ್ನು ಮರೆಯುವವನೇ ದ್ರೋಹಿ ಅಂದರು. ಕಷ್ಟದ ಒಳಗೆ ಉಪಕಾರ ಮಾಡಿದ ಜೀವಿಯನ್ನ ಕನಸಿನಲ್ಲಾದರೂ ಸ್ಮರಣೆ ಮಾಡುತ್ತಿದ್ದರೆ ಈ ಜಗತ್ತಿಗೆ ಮತ್ತೆ ದೇವರು ಹುಟ್ಟಿ ಬರಲಾರ. ಕಾರಣ ನೀನೇ ದೇವರಾಗಿರುತ್ತಿ. ನೀನ ದೇವರ. ಉಪಕಾರ ಮಾಡಿದ ಜೀವಿಯನ್ನು ಮರಿಬೇಡ, ಸ್ಮರಣೆ ಮಾಡು. ಕಾರಣ ಅಂತಸ್ತು ಶಾಶ್ವತವಲ್ಲ. ಬಸವಣ್ಣನವರು ಮತ್ತು ಇವರು ಹೆಂಗದ ನೋಡು. ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ. ಬಸವಣ್ಣನವರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ, ಗರ ಹೊಡೆದವರ ನುಡಿಸಬಹುದು. ಗರ ಅಂದರೆ ದೆವ್ವ. ದೆವ್ವ ಬಡದವ್ರನ್ನ ಮಾತಾಡಿಸಬಹುದು. ಹಾವು ತಿಂದವರ ನುಡಿಸಬಹುದು. ಯಾರಿಗೆ ಹಾವು ಕಚ್ಚದ ಅವ್ರನ್ನೂ ಬದುಕಿಸಬಹುದು. ಸಿರಿಗರವ ಹೊಡೆದವರ ನುಡಿಸಬಾರದು ನೋಡ. ಶ್ರೀಮಂತಿಕೆಯ ದೆವ್ವ ಬಡದವ್ರನ್ನ ಮಾತಾಡ್ಸಕ್ಕೆ ಹೋಗಬಾರದು. ಮುಂದೆ ಅವರ ಹೇಳ್ತಾರೆ, ಉತ್ತರ ಕೊಡ್ತಾರೆ ಅಪ್ಪೋರು, ಬಡತನವೆಂಬ ಮಂತ್ರವಾದಿ ಒಳ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ. ಏನ್ರಿ, ಬಡತನ ಅನ್ನೋದು ಯಾವಾಗ ಬರ್ತದ, ಹಸಿವಿನ ಪ್ರಜ್ಞೆ ಯಾವಾಗ ಬರ್ತದ, ಆವಾಗ ನಿನಗೆ ಬಡವರು ನೆನಪಾಗ್ತಾರೆ. ಒಬ್ಬ ಶ್ರೀಮಂತರ ಮನೆಯದು, ಬಹಳ ದೊಡ್ಡ ಶ್ರೀಮಂತರು. ಆ ಶ್ರೀಮಂತರ ಮನೆಯಲ್ಲಿ ಜಿಪುನ್ ಶ್ರೀಮಂತರು ಒಬ್ಬ ಬಾಂಡಿ ತಿಕ್ಕು ಹೆಣ್ಮಗಳಿದ್ಲು. ಬಟ್ಟೆ ತೊಳಿತಿದ್ಲು, ಬಾಂಡಿ ತೊಳಿತಿದ್ಲು. ಆ ಯಜಮಾನಿ ಏನು ಶ್ರೀಮಂತ ಹೆಣ್ಮಗಳಿದ್ಲಲ್ಲ, ಅವಳ ಮಗಂದು ಮದುವಿತ್ತು. ಮದುವೆ ದೊಡ್ಡದೊಂದು ಅರಿವಿ ಅಂಗಡಿಗೆ, ಅರಿವಿ ಸಂತಿಗೆ ಹೋದರು. ಅರಿವಿ ಸಂತಿಗೆ ಎಲ್ಲ ಹಳ್ಯಾಂದು ಬೀಗರದು ಎಲ್ಲರದು ಅರಿವೆ 1000 10,000 ಅರಿವೆ ತೆಗೆದ ನಂತರ ಅಂಗಡಿಯವ್ರಿಗೆ ಯಜಮಾನಿ ಹೇಳಿದ್ಲು, ನಮ್ಮ ಮನ್ಯಾಗ ಒಬ್ಬಾಕಿ ಬಾಂಡಿ ತಿಕ್ಕಾಕಿ ಬರ್ತಾಳೆ, ಒಂದು 150 ರೂಪಾಯಿದು ಚಲೋ ಒಂದು ಕೊಡ್ರಿ ಅಂದ್ಲು. ಎಷ್ಟು ರೂಪಾಯಿದು? 150 ರೂಪಾಯಿದು. ಎಂಥದ್ದು ಚಲೋ ಅಂದ. ಯಾರಿಗೆ ಅಂದ ನಾವು ಅಂಗಡಿಯ ಮಂದ? ಯಾರಿಗೆ? ಬೆಳಗಾಕಿರಿ. ಎಷ್ಟು ಕನಿಷ್ಠ ಮಾಡ್ತಾರೆ, ಬೆಳಗಾಕಿರಿ. ಷಣ್ಮುಖ, ಸಂಗೀತಗಾರರು ಕಲಾವಿದರಂದ್ರೆ ಕನಿಷ್ಠ ಅಲ್ಲಪ್ಪ. ತಬಲಾ ಪೇಟಿ ಕನಿಷ್ಠ ಅಲ್ಲ. ಸತ್ತವನನ್ನು ಬದುಕಿಸುವ ಸಂಜೀವಿನಿಗೆ ಶಕ್ತಿ ಸಂಗೀತಕ್ಕಿದೆ. ಬರೇ ಸಂಗೀತದ ಮ್ಯಾಲನ ಸಂಗೀತದ ಸಾಮ್ರಾಟ ನೆನೆಸಿದರು ಕವಿ ಪುಟ್ಟರಾಜ ಕವಿ ಗವಾಯಿಗಳವರು. ಆ ಪುಣ್ಯ ಪುರುಷನು ಲಿಂಗೈಕ್ಯರಾದಾಗ ಯಾವ ವ್ಯಕ್ತಿನೂ ಲಿಂಗೈಕ್ಯ ಆದಾಗ ಅಷ್ಟು ಜನ ಸೇರಿಲ್ಲ, ಅಷ್ಟು ಜನ ಸೇರಿದ್ರು. ಆ ನಂತರ ನಾವು ನೋಡಿದ್ದು 3 ಕಡೆ. ಒಂದು
ಪುಟ್ಟರಾಜರು, ಎರಡನೇದ್ದು ತುಮಕೂರಿನ ಸಿದ್ಧಗಂಗೆಯ ಪೂಜ್ಯರು, ಮೂರನೇದ್ದು ಇಲ್ಕಲ್ಲದ ಮಹಾಂತಪ್ಪಗಳು. ಕೆಲಸ ಮಾಡೋಕ್ಕೆ ಹೇಳ್ರಿ ಒಂದು 150 ರೂಪಾಯಿದು ಕೊಡ್ರಿ, ಮಗನ ಮದುವೆ ಐತಿ ಅಂದು. ಅವರು ಹೋದ 10 ನಿಮಿಷಕ್ಕೆ ಕೆಲಸ ಮಾಡಕ್ಕೆ ಹೆಣ್ಮಗಳು ಬಂದ್ಲು ಅಂಗಡಿಗೆ. ಯಜಮಾನ್ರ ಅಂದ್ಲು ಅಂಗಡಿಕಾರನಿಗೆ, ಏನಂದ, ಚಲೋ ಅಂದೊಂದು 5,000 ರೂಪಾಯಿ ನೋಡ್ರಿ, ತಿಂಗಳ ಪಗಾರನ ಆಕಿಗೆ 3,000 ಇತ್ತು. ಚಲೋ ಅಂದೊಂದು 5,000 ರೂಪಾಯಿ ಸೀರೆ ಕೊಡಂದ್ಲು. ಅವನಕ್ಕ, ಅಯ್ಯ ನೀನಾರ ಹಿಂಗುಟ್ಟಿಯ ಬೆಳಗಾಕಿ ನೀನು, ನಿನಗ್ಯಾಕೆ 5,000 ರೂಪಾಯಿ ಸೀರೆ ಅಂತ ಅಂಗಡಿಯ ಮಂದದಕ್ಕೆ ಅವಳಂತಾಳ, ನಮ್ಮ ಯಜಮಾನಿಯ ಮಗನ ಮದುವೆದ ಚಲೋ ಒಂದು 5,000 ರೂಪಾಯಿದು ಕೊಡಂದ್ಲು. ಮನ್ಯಾಗ ಹೋಗಿ ವಿಚಾರ ಮಾಡ್ರಿ, ಇಲ್ಲೆಲ್ಲ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಮನ್ಯಾಗ ವಿಚಾರ ಮಾಡ್ರಿ, 150 ರೂಪಾಯಿ ಬೆಳಗಾಕಿಗಿರಿ ಅಂದ್ಲು. ಇವಳಂದಳು, ನಮ್ಮ ಯಜಮಾನಿ ಶ್ರೀಮಂತಳು, ಅವಳ ಮಗ ಡಾಕ್ಟರ್ದನ, ಚಲೋ ಅಂದೊಂದು 5,000 ರೂಪಾಯಿದು ಕೊಡ್ರಿ, 3,000 ರೂಪಾಯಿಗೆ ಕೊಡ್ತೀನಿ ರೀ, ಮುಂದೆ ಅವ್ರು ಪಗಾರ ಕೊಡ್ತಾರಲ್ಲ ಅವಾಗ 2,000 ರೂಪಾಯಿ ತಂದು ಕೊಡ್ತನಂದ್ಲು. ಅಂಗಡಿಕಾರನ ಕಣ್ಣೊಳಗೆ ನೀರು ಬಂತು. ತಂಗಿ, ನಿನ್ನಂಥ ಗಿರಾಕಿನ ನಾನು ನೋಡಿಲ್ಲೇವ, ನೀ 5,000 ರೂಪಾಯಿ ಸೀರೆ ತಗೋ, ನಾನು ನಿನಗೊಂದು ಸೀರೆ ಕೊಡ್ತೀನಿ ಉಡಂತ ಕೊಟ್ಟ ಅಂಗಡಿಕಾರ. ಸೇವೆಗೊಂದವಕಾಶ ದೊರಕುವುದೇ ಪುಣ್ಯ, ದೊರೆತುದನು ಬಳಸಿದವ ಈ ಧರೆ ಒಳಗೆ ಧನ್ಯ. ಸೇವೆಗೊಂದು ಅವಕಾಶ ರೀ, ಒಂದು ಅವಕಾಶ ಸಿಕ್ಕದ. ನಾನು ನಿಮ್ಮೂರಿಗೆ ಬಂದು 5-6 ದಿನ ಪ್ರವಚನ ಮಾಡೋಕ್ಕೊಂದು ನನಗೊಂದು ಸೇವಾ ಅಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ. ನೀವೇನು ತಿಳ್ಕೊಂಡ್ರೆ ಯಾರಿಗೊತ್ತು? ಜೀವರ ಸೇವೆ ಅದು ದೇವ ಪೂಜೆ. ನಾ ಮಾಡ್ತಾ ಇರೋದಿಲ್ಲೇ ಏನ್ರಿ, ಕನಕದಾಸರದ್ದು ಹೇಳೇನು, ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು. ನೀವೆಲ್ಲ ಶಾಲೆ ಕಲಿಯಾಗ ಒಂದು ಹಾಡಿತ್ತು ಕೇಳಿರಬೇಕು, ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು. ಕೇಳಿರಿಲ್ಲ? ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತು ತೋರಬಾರದು. ಚಂದಂದ ಹೂವ ಹುಡುಗನ ಕೈಯಾಗ ಕೊಟ್ರೆ ಹರಿದೋಗಿತೈತಿ. ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು, ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು, ಪುಂಡರಿದ್ದಲ್ಲಿ ಅನುಭಾವಗೋಷ್ಠಿಯ ಮಾಡಬಾರದು. ಎಷ್ಟು ಚಂದಿದ್ದು ಅವಾಗ ಹಾಡು. ಈಗೆಲ್ಲ ಬರೀ ಹೊಡಿಮಗ ಹಾಡ ಬರೋದು ಬಿಟ್ಟರು, ಎಲ್ಲರೂ ಕುಡ್ಕೋತ ಕೂತ್ಬಿಟ್ಟರು. ಏನು ಅದ್ಭುತ ಹಾಡಿದ್ದು ಅವಾಗ ಏನ್ರಿ? ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು. ಬಸವಣ್ಣವ್ರೇನಂದ್ರು? ಕಲ್ಲು ದೇವರು, ದೇವರಲ್ಲ ಅಂದರು. ಬಿರುಸಾತು, ಬಿರುಸಾತಲ್ಲ ಮತ್ತು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಸತ್ಯ ಯಾವಾಗಲೂ ಬಿರುಸಿರ್ತದೆ ಏನ್ರಿ? ಸತ್ಯ ಯಾವಾಗಲೂ ಬಿರುಸಿರ್ತದೆ. ಪಂಜಾಬದಲ್ಲಿ ಒಂದು ಘಟನೆ ಆಗ್ತದೆ. ಅಪ್ಪ ಮನೆ ಹಿತ್ತಲದಾಗ ಒಂದ ಮಾವಿನ ಮರ ಬೆಳೆದಿದ್ದ. ಆ ಮರ ತುಂಬ ಕಾಯಿ ಬಿಟ್ಟಿದ್ದು. ಅಪ್ಪಗೆ ಅನಿಸ್ತು, ಗುಡ್ದಾಗ ಒಂದು ದೇವಸ್ಥಾನ ಐತಿ, ಆ ದೇವಸ್ಥಾನದ ದೇವರಿಗೆ ಅಂದ್ರೆ ಧರಣಿಯ ಕಲ್ಲಿಗೆ ಈ ಮೊದಲು ಬಿಟ್ಟ ಮೀಸಲ ಹಣ್ಣು ಕೊಟ್ಟ ಬಾ. ಅವ ಪೂಜಾರಿ ನಮ್ಮ ಫ್ರೆಂಡ್, ನಮ್ಮ ಗೆಳೆಯ ಅದಾನ. ಅವ ಏನು ಮಾಡ್ತಾನೆ, ಎಡೆ ಮಾಡ್ತಾನೆ, 2 ತಾ ತೊಗೊತಾನ, 3 ತಿರುಗಿ ಕೊಡ್ತಾನೆ. ಒಂದು ನನಗೆ ಆಗ್ತದ, ಒಂದು ನಿಮ್ಮವ್ಗೆ ಆಗ್ತದ, ಒಂದು ನಿನಗೆ ಆಗ್ತದಂತ ಅಪ್ಪ ಮಗಗೆ ಹೇಳಿದ. ಮಗ 5 ಹಣ್ಣು ಕ್ಯಾರಿ ಬ್ಯಾಗ್ನಾಗ ಇಟ್ಕೊಂಡ. ಅದು ಗುಡ್ದಾಗ 100 ಕಟ್ಟೆ ಪಾವಟಿಗೆಗಳು. ಹುಡುಗನ ತಲೆಯಾಗ ಒಂದು, ಇವನು 5 ಹಣ್ಣು ಒಯ್ದು ಪೂಜಾರಿ ಕೈಯಾಗ ಕೊಡೋದು. ಅವ 5ರಾಗ 2 ತೊಗೋತಾನೆ, ಅವ 3 ತಿರುಗಿ ಕೊಡ್ತಾನೆ. ಒಂದು ನನಗಾಗ್ತದೆ, ಅವ್ನು ನಮ್ಮವ್ವಾಗ ಆಗ್ತದೆ, ಒಂದು ನಮ್ಮ ಅಪ್ಪಗಾಗ್ತದೆ. ಇನ್ನೊಂದು ತಲೆಯಾಗ ಹುಡುಗದು ಕೂಸದು. ವೈಚಾರಿಕ ವೈಜ್ಞಾನಿಕ ತಳಹದಿಯ ಮೇಲೆ ಶರಣ ಸಂಸ್ಕೃತಿಯ ಗುರುಕುಲದ ಒಂದು ಮಾರಲ್ ಸ್ಕೂಲ್ ಅದು. ಎ ಫಾರ್ ಅಲ್ಲಮ, ಬಿ ಫಾರ್ ಬಸವಣ್ಣ, ಸಿ ಫಾರ್ ಚನ್ನಬಸವಣ್ಣ, ಡಿ ಫಾರ್ ದಾಸಿಮಯ್ಯ, ಇ ಫಾರ್ ಇಳಿಯಾಳಬೊಮ್ಮಯ್ಯ, ಎಫ್ ಫಾರ್ ಫಕೀರಪ್ಪ ಹಳಕಟ್ಟಿ. ಈ ಥರದ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಶಾಲೆ. 1ನೇ ಕ್ಲಾಸಿನ ಹುಡುಗ 25 ವಚನ ಹೇಳ್ತಾನೆ ನಮ್ಮಲ್ಲಿ, 25 ವಚನ. ಆ ಶಾಲೆ ಮ್ಯಾಗ ಒಂದು ಕೊಟೆ ಒಂದು ಹೆಂಗೆ ಅರಿವೇ ಗುರು ಅಂತ ಕರ್ನಾಟಕ ವಿಶ್ವವಿದ್ಯಾಲಯದವ್ರು ಬರ್ದಾರಲ್ಲ, ಹಂಗೆ ಒಂದು ಕೊಟೇಶನ್ ಬರ್ದೀವಿ. ಅದ್ರ ಮ್ಯಾಗ ಒಂದು ನೇಮ್ ಅದ ಏನ್ರಿ, ಒಂದು ಸ್ಲೋಗನ್.
ಆ ಸ್ಲೋಗನ್ ಏನು ಹೇಳ್ತದಂದ್ರೆ, ಮಕ್ಕಳು ದೇವರ ತೋಟದ ಹೂಗಳು. ಮಕ್ಕಳು ದೇವರ ತೋಟದ ಹೂಗಳು. ಏನು ಮಕ್ಕಳದವಲ್ಲ, ಅವು ದೇವರ ತೋಟದ ಹೂಗಳು. ಹಸದ ಬಂದಾಗ ಅವಕ್ಕೆ ಪ್ರಸಾದ ಕೊಡಬೇಕೇ ವಿನಃ ಹೀಗೆ ಮಾಡಂಗಿಲ್ಲ ನೀವು. ಎಲ್ಲಿ ಜಗಲಿ ಮ್ಯಾಗ ಮಾಡಿ ನಮ್ಮ ಸುದ್ದಿಗೆ ಬರಬೇಡ, ನೀ ಹಾಳಾಗಿ ಹೋಗನಂಗಿಲ್ಲ ಅವಾಗ. ಅವ ಕಣ್ಣಾಗ ಚುಚ್ಚುವಂಥವು ಎರಡು ಉದುಬತ್ತಿ, ಕಿವ್ಯಾಗ ಹಾಕೊಳ್ಳೋವಂಥವು ಎರಡು ಕರ್ಚಿಕಾಯ, ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು. ಜಾನಪದ ಗರ್ತಿ ಏನು ಹೇಳ್ತಾಳೆ ಶಂಕರಣ್ಣ, ಕಲ್ಯಾಣದೊಳಗ ಬಸವಣ್ಣ ಇರುವಾಗ ಕಲ್ಲಿಗೆ ಯಾಕ ಕೈಯ ಮುಗಿಯತಿ. ಆ ಹುಡುಗರ ಪಾಪ ಮನ್ಯಾಗ ತುಂಬಿದ್ರು. ನಾವ ಮಕ್ಕಳ ಸುಮಾರು ಮಾಡೋರ ಮಕ್ಕಳು ಭಾಳ ಬುದ್ಧಿವಂತರು ಇರ್ತಾರೆ. ಈಗ ನೋಡಿ, ನಮ್ಮ ಮನೆ ಎದುರುಗಡೆ ಒಂದು ಮನೆ ಅದ. ಅವರು ನಾವು ನೀರು ತುಂಬಾಗ ನಳ ಬಂದಾಗ ಜಗಳ ಮಾಡೀವಿ. 5 ವರ್ಷ ಆತು ಮಾತಾಡಿಲ್ಲ ಅವರು ನಾವು. ಹಾಂ, ನಮ್ಮ ಮನೆಯನ್ನು ಕೂಸ ಅಂಬೆಗಾಲ ಹಾಕ್ಕೊಂಡು ಅವ್ರ ಮನೆ ಕಟ್ಟಿ ಎರಕತ್ತೀರಿ. ಅದಕ್ಕೇನು ಗೊತ್ತು ಪಾಪ, ಆ ಹುಡುಗನ ಹೇಳ್ಕೊಂಡು ಬಂದು ದಬಾ ಬಡದು ಅವರು ನಾವು ಮಾತಾಡಂಗಿಲ್ಲ. ಅಲ್ಯಾಕೆ ಹೋಗಿ ಅಂದ್ರೆ ಅದಕ್ಕೇನು ಗೊತ್ತೈತೆ. ಆ ಹುಡುಗಂತದ ಮುಗುಳು ನಗ್ತದ, ಹಲ್ಲು ಬಂದಿಲ್ಲ, ತುಟ್ಯಾಗಿ ಹೇಳ್ತದ, ಅವ್ವ ನೀನು ಅವರು ಜಗಳಾಡಿರ್ಬೋದು, ನಾವು ಹೋಗೋದ್ರಿಂದ ನಿಮ್ಮನ್ನು ಕೂಡಿಸ್ತನಂತೈತಿ. ಪಾಪ ಅರ್ಥ ಮಾಡ್ಕೊಳ್ಳೋ ತಂದೆ ತಾಯಿ ಎಲ್ಲಿದ್ದಾರೆ ಹೇಳಿ ನೋಡೋಣ, ಎಲ್ಲಿದ್ದಾರೆ? ಪ್ರೀತಿಸುವವರನ್ನು ಪ್ರೀತಿಸುವವ ಮಾನವ, ಪ್ರೀತಿಸದವರನ್ನು ಪ್ರೀತಿಸುವವ ಮಹಾಮಾನವ, ದ್ವೇಷಿಸುವವರನ್ನು ಪ್ರೀತಿಸುವವ ದೇವಮಾನವ. ದ್ವೇಷ ಮಾಡೋರನ್ನು ಪ್ರೀತಿ ಮಾಡಕ್ಕೆ ಕಲಿಬೇಕು ಏನ್ರಿ. ದ್ವೇಷ ಎಡದೋಸ್ ಮಾಡ್ತಾರ್ರಿ, ಎಡದೋಸ್ ಮಾತಾಡ್ತಾರೆ. ನಮ್ಮ ತಂದೆ ಅದಾರ, ನಮ್ಮ ತಂದೆ ಕಲಾವಿದರು. 35 ವರ್ಷ ಸ್ತ್ರೀಪಾತ್ರ ಮಾಡ್ಯಾರ. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಕುಣದು ನಮ್ಮ ಶಾಲೆ ಕಲಿಸ್ಯಾರ. ಇನ್ನೂ ಎಷ್ಟು ಚಲೋ ಅದಾರ ಅಂದ್ರೆ ನನಗಿಂತ ಚಲೋ ಅದಾರ ಏನ್ರಿ. ನನಗೊಂದು ಮಾತು ಹೇಳ್ತಿದ್ರು, ನಾ ಏನಾರ ಹಿಂಗೆ ಸ್ವಲ್ಪ ಮಾತಾಡೋ ವ್ಯತ್ಯಾಸ ಮಾತಾಡಿದ್ರೆ ಏನಾರೇ ಅಂದ್ರೆ ಹಿಂಗೆ, ತಮ್ಮ ನೋಡಪ್ಪ, ಕುಸ್ತಿ ಆಡಿ ಮಂದಿ ಕಾಲು ಬೀಳೋಕ್ಕಿಂತ ಬಿದ್ದು ಮಣ್ಣು ವರ್ಷಗಳು ಚಲೋಪ್ಪ ಅಂತಿದ್ರು. ಎಂಥ ತತ್ವದ ಮಾತು ನೆನಪಿಟ್ಕೊಡ್ರಿ. ಕುಸ್ತಿ ಆಡಿ ಮಂದಿ ಕಾಲು ಹಿಡಿಯೋಕ್ಕಿಂತ ಬಿದ್ದು ಮಣ್ಣು ಹರಿಸ್ಕೊಳ್ಳೋದಪ್ಪ ಎದಕ್ಕೆ ಬೇಕಾಗಿತ್ತು? ವಾದ ವೇದಗಳೇಕೆ, ಭೇದ ಎದಕ್ಕೆ ಮಾಡೋದದ? ಈಗ ನೋಡಿ, ಇದಕ್ಕೆ ಬಸವಣ್ಣನವ್ರ ತತ್ವನ ಮದ್ದು. ಅದಕ್ಕೆ ಎಷ್ಟು ದೊಡ್ಡವ್ರು ನಮ್ಮ ಅಪ್ಪವ್ರು ಅಂದ್ರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನೀವ ದೊಡ್ಡವರು. ಅತ್ತಿ ನಂದ ಕರೆ ಅಂದ್ಲ, ಹೌದವ ನಿಂದ ಕರೆ, ಮುಗಿದೋ ಜಗಳ ಆಗೋದಿಲ್ಲ. ನಿಂದೆ ಹೆಂಗೆ ಕರೆ ನಂದಂದ್ರೆ ಮಾಡಿ ಚಂದ ಇರ್ತದೆ. ಹಳ್ಳ್ಯಾಗ ನೋಡಿರ್ಬೇಕು ನೀವು. ಕಟ್ಟಿ ಮೇಲೆ ಕೂತಿರ್ತಾಳೆ ಅತ್ತಿ ಕಟ್ಟಿ ಮೇಲೆ ಕೂತಿರ್ತಾಳೆ. ಸೊಸಿ ತನಗೆ ಗೆಳತಿಯಾರು ಕೂಡ ಒಳಗಿರ್ತಾಳೆ. ಅತ್ತಿ ತನಗೆ ಗೆಳತಿಯಾರನ್ನ ಕರ್ಕೊಂಡು ಅಲ್ಲಿ ಡಿಸ್ಕಷನ್. ಅವ್ರು ಅತ್ತಿ ಹೇಳ್ತಿರ್ತಾಳೆ, ಏನಿತ್ತಿಲ್ಲಿ ಮನಿ, ನಾ ಬರೋಕ್ಕಿಂತ ಮೊದಲು ಏನಿತ್ತು, ನಾ ಬಂದಿಂದ ಇಷ್ಟ ಆಗೈತೆ ಅಂತ ಅತ್ತಿ ಹೇಳ್ತಾಳೆ. ಆಕೆ ಒಳಗೆ ಸೊಸಿ ತನಗೆ ಗೆಳತಿಯಾರಿಗೆ ಹೇಳ್ತಾಳೆ, ಈಕೆ ಹೋಗುತ್ತಾನ ನಮ್ಮ ಮನೆ ಉದ್ಧಾರ ಆಗೋದಿಲ್ಲ ಅಂತಾಳೆ. ಈಕಿ ಹೋಗುತ್ತಾನ ಉದ್ಧಾರ ಆಗಂಗಿಲ್ಲ ಅಂತ ಅವಳು ಅಂತಾಳೆ. ಈಕಿ ನೋಡಿದ್ರೆ ನನ್ನಿಂದ ಆಗೈತೆ. ಯಾರಿಂದ ಆಗ್ತದೆ? ಇಬ್ಬರು ಸುಳ್ಳ. ಭಾಳ ಮಜಾ ಐತ್ರಿ ಅವರ ಜಗತ್ತು, ಭಾಳ ಮಜಾ ಅದ. ಅದಕ್ಕೆ ಮಕ್ಕಳು ದೇವರ ತೋಟದ ಹೂಗಳು, ಪ್ರೀತಿಸ್ಕೋಂತ ಇರಬೇಕು. ದ್ವೇಷ ಮಾಡಿ ಏನು ಕಟ್ಕೊಳ್ಳೋದದ ಹೇಳಿ ನೋಡೋಣ. ನಮ್ಮ ನಾಗರಾಜ್ಗೊಂದು ಸಿಟ್ಟು ಮಾಡ್ತಿರ್ತೀನಿ, ಯಾವಾಗಾರ ಬೈತಿರ್ತೀನಿ. 5 ನಿಮಿಷನೇ ತಿರುಗಿ ಮಾತಾಡ್ತಾನೆ ನನ್ನ ಜೊತೆಗೆ. ದ್ವೇಷ ಇರಂಗಿಲ್ಲ. ಅವ್ವ ಮಗಗೆ ಮೂಗು ಹಿಡಿದ ಔಷಧ ಕುಡಿಸ್ತಾಳೆ, ಕುಡಿಸಂಗಿಲ್ಲ ರೀ. ಮೂಗು ಹಿಡಿದ ಔಷಧ ಕುಡಿಸ್ತಾಳೆ. ಏನು ಕೊಲ್ಬೇಕಂತ ಮಾಡ್ಯಾಳೇನು? ಇಲ್ಲ, ನನ್ನ ಮಗಗೆ ಆರಾಮಾಗಲಿ ಅಂತ. ಆ ಹುಡುಗ ಮಾವಿನ ಹಣ್ಣು ತೊಗೊಂಡ ಗುಡ್ಡ ಏರ್ತಿದ್ದ. ಏನೇನು ಗೊತ್ತಾತ ನಿಮಗೆ? 5 ಹಣ್ಣು ಪೂಜಾರಿ ಕೊಡೋದು, 5 ಹಿಡಿತಾನ, 2 ತಗೋತಾನ, 3 ಕೊಡ್ತಾನ. ನಮ್ಮ ಅಪ್ಪಗೊಂದು, ನನಗೊಂದು, ನಮ್ಮ ಅವ್ಗೊಂದು, ಇಷ್ಟ ಹೋಗು. ಇನ್ನೇನು 10 ಕಟ್ಟಿ ಉಳಿದದ್ದು ಗುಡಿ ಕಾಣಿಸ್ತಿತ್ತು. ಪೂಜಾರಿ ದಾರಿ ನೋಡ್ಕೊತ ನಿಂತಿದ್ದ. ಇವು ಹಣ್ಣು ಹುಡುಗ ತೊಗೊಂಡು ಹೊಂಟಿದ್ದ. ಇನ್ನೇನು ಕಟ್ಟಿ ಹತ್ತಿ 4-5 ಕಟ್ಟಿ ಏರ್ಬೇಕಂತಿದ್ದ. ಒಂದು ಹುಣಸೆ ಮರ, ಹುಣಸೆ ಗಿಡದ ಕೆಳಗಡೆ ತಲೆಗೆ ಎಣ್ಣಿರಲಾರ್ದ ಹರಕು ಸೀರೆ ಉಟ್ಕೊಂಡು ಒಬ್ಬಾಕಿ ಮುದುಕಿ ಅಳುವ ಕೂಸನ್ನು ಹಿಡ್ಕೊಂಡು ಸಂಭಾಳಿಸ್ತಿದ್ಲು. ಅದನ್ನು ಕೂಸು ತೊಡಿ ಮೇಲೆ ಹಾಕ್ಕೊಂಡು ಸಂಭಾಳಿಸ್ತಿದ್ಲು. ಮೂಗು ಸೋರಿತ್ತು, ಎಣ್ಣಿರಲಿಲ್ಲ, ಚೀರ್ತಿತ್ತು. ಪಾಪ ಬಡವಿ ಮೊಮ್ಮಗ, ಆ ಬಡವಿಯ ಮೊಮ್ಮಗ. ನಮ್ಮ ಶಂಕರಣ್ಣರು ಇದೇ ಹಾಡಿದ್ರು ನೋಡ್ರಿ. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವನೇ ಇರುತಿಹನು, ಅರಳಿದ ಹೂಗಳ ಸೌಗಂಧದಲ್ಲಿ ಆ ಶಿವ ತುಂಬಿಹನು, ಹರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವನೇ ಇರುತಿಹನು,
ತರ ತರ ಮರ ಗಿಡ ಪಕ್ಷಿಗಳಲ್ಲಿ ಕಾಣದೇ ಕುಳಿತಿಹನು. ದೇವನು ಎಲ್ಲಿಹ ಎಂತಿಹ ಎಂದು ಯಾರನೂ ಕೇಳದಿರು ಅಂತಂದ್ರೆ. ಎಲ್ಲಿದಾನಪ್ಪ ಅವ? ಎಲ್ಲಿದಾನ? ಸುಮ್ಮನೆ ಹುಡುಕಾಡಿ ಏನ್ರಿ ಹುಡುಕಾಡಿ ಹಾಂ, ಹೋಗ್ಯದ ಹಂಗೆ ಹೋಗ್ಯದ, ವ್ಯರ್ಥ ಆಗ್ಯದ, ವ್ಯರ್ಥ. ಈ ಹುಡುಗ ಇನ್ನೇನು ಏರ್ಬೇಕಂತಿದ್ದ, ಮುದುಕಿಯ ಮೊಮ್ಮಗನ ಚೀರುವಿಕೆ ಈ ಮಗನನ್ನು, 8 ವರ್ಷದ ಈ ಮಗನನ್ನು ಆ ಸೆಳೆತ, ಆ ಕೂಗು ಸೆಳಿತು ಹಿಂದ್ಗಡೆ. ಹುಡುಗಂದ ಹಿಂಗೆ ನೋಡಿದ, ಏ ಅಜ್ಜಿ ಇದು ಯಾಕೆ ಅಳ್ತದಂದ. ನೋಡ್ರಿ, ಲಕ್ಷ ಇಟ್ಕೊಡ್ರಿ. ಅಜ್ಜಿ ಇದು ಯಾಕೆ ಅಳ್ತದಂದ. ಅಜ್ಜಿ ಏನು ಉತ್ತರ ಕೊಟ್ಲು, ನಮ್ಮಂಥವ್ರು ಅಳ್ಳಾರ್ದ ನಿಮ್ಮಂಥವ್ರು ಅಳ್ತಾರೇನು ಅಂದ್ಲು. ಹುಡುಗನ ಮನಸ್ಸು ಬದಲಾತು. ಏನಾಗ್ಯದ ಅಜ್ಜಿ ಎಂದ. ಹಸದದ ಅದಕ್ಕೇನು ಗೊತ್ತು ಪಾಪ, ಹಾಲು ಕುಡಿಸ್ಬೇಕು ಅಂದ. ನಾ ಮುದುಕಿ, ವಯಸ್ಸ ಮೀರ್ಯದ, ಮತ್ತಿದು ಯಾರ್ದು ಅಂದ ಹುಡುಗ. ನನ್ನ ಮಗಳು ತೀರಿ ಹೋಗಾಗ ನನ್ನ ತೊಡಿ ಮೇಲೆ ಹಾಕಿ ಹೋಗ್ಯಾಳ. ಇವರಪ್ಪ ಮೊದಲ ಬಿಟ್ಟಾನ. ಅಯ್ಯೋ ಅನಿಸ್ತು ಹುಡುಗನ ಕಳ್ಳ ಚುರುಕಾಯ್ತು ಪಾಪ. ಆ ಕ್ಷಣದೊಳಗೆ ಹುಡುಗಂದ, 5 ಹಣ್ಣು ಒಳಗೆ 2 ಆತ ತೊಗೊಂಡ್ರೆ 3 ತಿರುಗಿ ಕೊಡ್ತಾನ. ಒಂದು ನಮ್ಮ ತಾಯಿ, ಒಂದು ತಂದೆಗಾದ್ರೆ ನನಗೊಂದು ಬರೋದನ, ನಂದು ಹಣ್ಣು ಈ ಹುಡುಗಕ್ಕೆ ಕೊಡೋನು ಅಂದ ಹುಡುಗ. ನೋಡ್ರಿ, ಮಾನವೀಯತೆ ಎಷ್ಟು ದೊಡ್ಡದಿರ್ತದೆ. ಮಾನವೀಯತೆ, ಅಂತಃಕರಣ ಅನ್ನೋದು ಬಹಳ ದೊಡ್ಡದು. ಮಾನವೀಯ ಮೌಲ್ಯಗಳು ಕಿಲುಬುಗಟ್ಟಿ ಅಶಾಂತಿ ಹಿಂಸೆ ತಾಂಡವಾಡುತ್ತಿರುವ ಇಂದಿನ ದುರ್ಭರ ದಿನಮಾನಗಳಲ್ಲಿ ಶರಣ ತತ್ವವನ್ನು ಕೇಳಿ, ವಚನ ಸಾಹಿತ್ಯವನ್ನು ಓದಿ, ಕನ್ನಡ ಸಾಹಿತ್ಯದ ಅವಲೋಕನ ಆಗಲಿ, ದಾಸ ಸಾಹಿತ್ಯದ ಕೆಲವು ಕೀರ್ತನೆಗಳನ್ನು, ಬದುಕಿಗೆ ಹತ್ತಿರವಾದ ಕೀರ್ತನೆಗಳನ್ನು ಮೆಲುಕು ಹಾಕಿ ನೋಡೋಣ, ಆನಂದ ಆಗ್ತದೆ.